ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 6th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ವಿಧಾನ ಪ್ರೊಸೆಸ್ ಅಕೌಂಟ್. ಸೊ ಅದನ್ನ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಹೇಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು, ವರ್ಕಿಂಗ್ ನೋಟ್ ಹೇಗೆ ಹಾಕ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕ್ವಶನ್ ತಗೊಂಡಿದ್ದೀನಿ ಒಂದು ಎಕ್ಸಾಂಪಲ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಪ್ರೊಸೆಸ್ ಎಕ್ಸ್ ಅಕೌಂಟ್ ಅಂತ ಕೊಟ್ಟು 10,000 units of raw material introduced at ₹5 per unit. ಸೊ ಫಸ್ಟ್ ಇನ್ಪುಟ್ ಕೊಟ್ಟಿದ್ದಾರೆ. ಟೋಟಲ್ 10,000 ಯೂನಿಟ್ ನ ಇನ್ಪುಟ್ ಮಾಡ್ತಾ ಇದ್ದಾರೆ. ₹5 ಒಂದು ಯೂನಿಟ್ ಗೆ. ನಾರ್ಮಲ್ ಲಾಸ್ 5% ಇದೆ. ಸ್ಕ್ರಾಪ್ ವ್ಯಾಲ್ಯೂ ನಾರ್ಮಲ್ ಲಾಸ್ ಆಗಿರೋದನ್ನ ಸೇಲ್ ಮಾಡಿದ್ರೆ ₹2 ಪರ್ ಸೇಲ್ ಆಗುತ್ತೆ. ಆಕ್ಚುಯಲ್ ಔಟ್ಪುಟ್ 9,200 ಯೂನಿಟ್ಸ್ ಇದೆ. ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಮಟೀರಿಯಲ್ದು, ವೇಜಸ್ ಮತ್ತು ಓವರ್ ಹೆಡ್. ಸೊ ನಾವೇನ್ ಮಾಡ್ತೀವಿ, ಮೊದಲು ಪ್ರೊಸೆಸ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕ್ತಿವಿ. ಕಾಲಮ್ಸ್ ಪರ್ಟಿಕ್ಯುಲರ್ ಯೂನಿಟ್ಸ್ ಅಮೌಂಟ್. ನೀವು ಬೇಕಂದ್ರೆ ಯೂನಿಟ್ಸ್ ಮತ್ತು ಅಮೌಂಟ್ ಮಧ್ಯದಲ್ಲಿ ರೇಟ್ ಕಾಲಮ್ ನ ತಗೋಬಹುದು. ನಾನು ವರ್ಕಿಂಗ್ ನೋಟ್ ನಲ್ಲಿ ರೇಟ್ ತೋರಿಸೋದ್ರಿಂದಾಗಿ ನಾನು ಅಕೌಂಟ್ ಅಲ್ಲಿ ತೋರಿಸ್ತಾ ಇಲ್ಲ. ಸೊ ಪ್ರೊಸೆಸ್ ಎಕ್ಸ್ ಅಕೌಂಟ್ ಹೆಡ್ಡಿಂಗ್ ಬರುತ್ತೆ. ಇಲ್ಲಿ 3 ಕಾಲಮ್ ಹಾಕಿದ್ದೇನೆ, ಪರ್ಟಿಕ್ಯುಲರ್ ಯೂನಿಟ್ಸ್ ಅಮೌಂಟ್ ಮತ್ತು ಇಲ್ಲಿ ಪರ್ಟಿಕ್ಯುಲರ್ ಯೂನಿಟ್ಸ್ ಅಮೌಂಟ್ ನ ಕಾಲಮ್ ಹಾಕೊಂಡಿದ್ದೇನೆ. ಮೊದಲು ಇನ್ಪುಟ್ ಬರಿಬೇಕು. ಸೊ ಎಷ್ಟು ಯೂನಿಟ್ ಇದೆ? 10,000 ಯೂನಿಟ್ಸ್ ಇದೆ. ಎಷ್ಟು ರೇಟ್ ಇದೆ? 5 per ಯೂನಿಟ್ ಇದೆ. 10,000 into 5 ಮಾಡಿದ್ರೆ ಎಷ್ಟಾಯ್ತು? 50,000. ಸೊ ಟು ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಅಂತ ಬರೆದು 10,000 ಯೂನಿಟ್ಸ್ 50,000 ಅಮೌಂಟ್. ಸೊ ಇದನ್ನ ಹಾಕ್ತಿವಿ. ಸೆಕೆಂಡ್ ಏನ್ ಮಾಡಬೇಕು, ಎಕ್ಸ್ಪೆನ್ಸಸ್ ತೋರಿಸಬೇಕು. ಮಟೀರಿಯಲ್ ಇದೆ, ವೇಜಸ್ ಇದೆ, ಓವರ್ ಹೆಡ್ ಇದೆ. ಏನ್ ಎಕ್ಸ್ಪೆನ್ಸಸ್ ಕೊಟ್ಟರು ಅದನ್ನ ತೋರಿಸಬೇಕು. ಸೊ ಡೈರೆಕ್ಟ್ ಆಗಿ ಅಮೌಂಟ್ ತೋರಿಸೋದಿರುತ್ತೆ. ಇನ್ಪುಟ್ ಒಂದೇ, ಇಂಟು ಮಾಡಿ ಅಮೌಂಟ್ ತೋರಿಸಬೇಕು, ಯಾಕಂದ್ರೆ ಯೂನಿಟ್ಸ್ ನಲ್ಲಿ ಇರುತ್ತೆ. ಸೊ ಯೂನಿಟ್ಸ್ ಪರ್ ಯೂನಿಟ್ ಪ್ರೈಸ್ ಕೊಟ್ಟಿರ್ತಾರೆ. ಎರಡೂನು ಇಂಟು ಮಾಡಿದಾಗ ಇನ್ಪುಟ್ ಅಮೌಂಟ್ ಆಯ್ತು. ಹಾಗೇನೆ 3 ಓವರ್ ಹೆಡ್ ತೋರಿಸಿದೀನಿ. 3 ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಮಟೀರಿಯಲ್ಸ್, ವೇಜಸ್ ಮತ್ತು ಓವರ್ ಹೆಡ್. ಡೆಬಿಟ್ ಸೈಡ್ ಇಷ್ಟೇ ಕಂಪ್ಲೀಟ್. ಇನ್ನ ಕ್ರೆಡಿಟ್ ಸೈಡ್ ಬರಬೇಕು, ನಾರ್ಮಲ್ ಲಾಸ್ ತೋರಿಸಬೇಕು. ಸೊ ಇಲ್ಲಿ ನೋಡಿ 10,000 ಯೂನಿಟ್ಸ್ ಇದೆ. ಎಷ್ಟು ಲಾಸ್ ಆಗಿದೆ? ನಾರ್ಮಲ್ ಲಾಸ್ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? 5%. ಯೂನಿಟ್ಸ್ ಮೇಲೆ ಮಾಡ್ತೀವಿ. ಈ ಇನ್ಪುಟ್ ಯೂನಿಟ್ಸ್ ಮೇಲೆ ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. 10,000 ಯೂನಿಟ್ಸ್ ಮೇಲೆ 5% ಪಡೋಣ, 1,000 ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಲಾಸ್ ಅಂತ ಹೆಡ್ಡಿಂಗ್ ಬರ್ದಿದ್ದೀನಿ ಮತ್ತು ನಾರ್ಮಲ್ ಔಟ್ಪುಟ್ ಅಂತ ಹೆಡ್ಡಿಂಗ್ ಬರ್ದಿದ್ದೀನಿ. ಸೊ ಇನ್ಪುಟ್ ಆಗಿರೋ ಯೂನಿಟ್ಸ್ ಎಷ್ಟು? 10,000. ನಾರ್ಮಲ್ ಲಾಸ್ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? 5%. 10,000 ಮೇಲೆ ಮಾಡ್ಕೊಂಡ್ರೆ ಎಷ್ಟಾಯ್ತು? 500 ಯೂನಿಟ್ಸ್. ಅದನ್ನ ಅಮೌಂಟ್ ನಲ್ಲಿ ತೋರಿಸ್ಬೇಕಂದ್ರೆ ಸ್ಕ್ರಾಪ್ ವ್ಯಾಲ್ಯೂನ ಇಂಟು ಮಾಡಬೇಕು. 500 ಯೂನಿಟ್ ಗೆ ಇಂಟು 2 ಮಾಡಿದೀನಿ. ಸೊ ಅದನ್ನ ಅಕೌಂಟ್ ನಲ್ಲಿ ತೋರಿಸ್ತೀನಿ ಈಗ. ಸೊ ನಾರ್ಮಲ್ ಲಾಸ್ 500, 1000 ಅಮೌಂಟ್ ಆಯ್ತು. ಈಗ ಏನ್ ಮಾಡ್ಕೋಬೇಕು ಅಂದ್ರೆ ಕ್ವಶನ್ ಅಲ್ಲಿ ಇರೋದು ಎಲ್ಲ ಮುಗೀತು. ಕ್ವಶನ್ ಅಲ್ಲಿ ಕೊಟ್ಟಿರೋದೆಲ್ಲ, ಈಗ ಏನ್ ಕ್ವಶನ್ ಅಲ್ಲಿ ಕೊಡ್ತಾರೆ, ಇನ್ಪುಟ್ ಕೊಟ್ಟಿರ್ತಾರೆ ಫಸ್ಟ್, ಅದನ್ನ ಡೆಬಿಟ್ ಸೈಡ್ ತಗೋತೀವಿ. ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಅವನ್ನ ಡೆಬಿಟ್ ಸೈಡ್ ತಗೋತೀವಿ. ಸೊ ಇದರಲ್ಲಿ ಎಕ್ಸ್ಪೆನ್ಸಸ್ ಯಾವುದು ಅಂತ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದಂದ್ರೆ ನೆನ್ಪಿಟ್ಕೊಳ್ಳಿ. ಕ್ವಶನ್ ಅಲ್ಲಿ ಬರುವಂತ ನಾರ್ಮಲ್ ಲಾಸ್, ಕ್ವಶನ್ ಅಲ್ಲಿ ಬರುವಂತ ನಾರ್ಮಲ್ ಲಾಸ್, ಕ್ವಶನ್ ಅಲ್ಲಿ ಬರುವಂತ ಸ್ಕ್ರಾಪ್ ವ್ಯಾಲ್ಯೂ, ಕ್ವಶನ್ ಅಲ್ಲಿ ಬರುವಂತ ಆಕ್ಚುಯಲ್ ಔಟ್ಪುಟ್, ಈ 3 ಶಬ್ದ ಬಿಟ್ಟು ಏನ್ ಕೊಟ್ಟರು ಡೆಬಿಟ್ ಸೈಡ್, ಎಕ್ಸ್ಪೆನ್ಸಸ್ 3 ಕ್ರೆಡಿಟ್ ಸೈಡ್ ಬರೋದು. ಸೊ ನಾರ್ಮಲ್ ಲಾಸ್, ಆಕ್ಚುಯಲ್ ಔಟ್ಪುಟ್, ಸ್ಕ್ರಾಪ್ ವ್ಯಾಲ್ಯೂ ಇದಷ್ಟೇ ಕ್ರೆಡಿಟ್ ಸೈಡ್ ತಗೊಳ್ಳೋದು. ಸೊ ಕ್ರೆಡಿಟ್ ಸೈಡ್ ಇವನಷ್ಟೇ ತಗೊಳ್ಳೋದು. ಉಳಿದಿದ್ ಏನ್ ಬಂದ್ರು ಕ್ವಶನ್ ಅಲ್ಲಿ ಡೆಬಿಟ್ ಸೈಡ್ ತಗೋಬೇಕಾಗುತ್ತೆ. ಈಗ ನಾವ್ ಏನ್ ಕಂಡು ಹಿಡ್ಕೊಂಡ್ರೆ ಕ್ವಶನ್ ಅಲ್ಲಿ ಇರೋದೆಲ್ಲ ಮುಗೀತು. ಆಕ್ಚುಯಲ್ ಔಟ್ಪುಟ್ ಎಷ್ಟಿದೆ? 9,200 ಯೂನಿಟ್ಸ್ ಇದೆ. ಸೊ ಇಲ್ಲಿ ಎಷ್ಟಿದೆ? 10,000 ಇದೆ. ಇಲ್ಲಿ ಎಷ್ಟಿದೆ? 500 ಇದೆ. ಅವ್ರು ಕೊಟ್ಟರು ಆಕ್ಚುಯಲ್ ಔಟ್ಪುಟ್ ಎಷ್ಟಿದೆ? 9,200 ಇದೆ. ಸೊ 9,200 ಇದು ಆದ್ರೆ ಆಕ್ಚುಯಲ್ ಔಟ್ಪುಟ್ ಆದ್ರೆ ಇನ್ ಎಷ್ಟು ಉಳಿಯುತ್ತೆ? 300 ಅಬ್ನಾರ್ಮಲ್ ಲಾಸ್. ಹೇಗ್ ಬಂತು? ಇಲ್ಲಿರೋ ಯೂನಿಟ್ಸ್ ನೋಡಿ 10,000 ಇದೆ, ರೈಟ್. ಇಲ್ಲಿರೋದು ಎಷ್ಟಿದೆ? 500 ನಾರ್ಮಲ್ ಲಾಸ್ ಯೂನಿಟ್ ಇದೆ. ಆಕ್ಚುಯಲ್ ಔಟ್ಪುಟ್ 9,200 ಇದೆ. ಸೊ 9,700 ಇದೆ. 3 ಬ್ಯಾಲೆನ್ಸ್ ಇದೆ. 300 ಬ್ಯಾಲೆನ್ಸ್ ಇರೋದೇ ಏನು? ಅಬ್ ನಾರ್ಮಲ್ ಲಾಸ್. ಅದರದ ರೇಟ್ ಕಂಡು ಹಿಡಿಬೇಕಲ್ಲ. ಇವಾಗ ಏನ್ ಮಾಡ್ತೀವಿ, ಈ ಟೋಟಲ್ ಯೂನಿಟ್ ನಲ್ಲಿ ನಾರ್ಮಲ್ ಲಾಸ್ ಯೂನಿಟ್ ನ ಮೈನಸ್ ಮಾಡ್ತೀವಿ. 10,000 ಅಲ್ಲಿ 500 ಹೋದ್ರೆ ಎಷ್ಟು ಉಳಿತು? 9,500 ಉಳಿತು. ಇದನ್ನ ನಾರ್ಮಲ್ ಔಟ್ಪುಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಈ ಅಮೌಂಟ್ ಏನಿದೆ ಡೆಬಿಟ್ ಸೈಡ್ ಇಷ್ಟು ಟೋಟಲ್ ಮಾಡ್ತೀವಿ. 50,000, 10,000, 12,000, 23,800, 95,800 ಇದೆ. ಹಾಗೂ ಇಲ್ಲಿರೋ ಸ್ಕ್ರಾಪ್ ವ್ಯಾಲ್ಯೂ 1,000 ಮೈನಸ್ ಮಾಡ್ಕೋತೀವಿ. ಸೊ ಮಾಡ್ಕೊಂಡು ಒಂದು ಡಿವೈಡೆಡ್ ಬೈ ಮಾಡಿ ಪ್ರೈಸ್ ಕಂಡು ಹಿಡಿತೀವಿ. ಸೊ ಈಗ ಕಾಸ್ಟ್ ಪರ್ ಯೂನಿಟ್ ಕಂಡು ಹಿಡಿಯೋಣ. ಹೇಗೆ ಕಂಡು ಹಿಡಿತೀವಿ ಅಂದ್ರೆ, ಡೆಬಿಟ್ ಸೈಡ್ ಇರೋ ಐಟಮ್ ಏನೇನು? ರಾ ಮಟೀರಿಯಲ್ ಇದೆ, ಮಟೀರಿಯಲ್ಸ್ ಇದೆ, ವೇಜಸ್ ಇದೆ, ಓವರ್ ಹೆಡ್ ಇದೆ. 4 ಟ್ರಾನ್ಸಾಕ್ಷನ್ ಇದೆ. 50, 10, 12, 23,800. ಸೊ ಅವುಗಳನ್ನ ಆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಡಿವೈಡೆಡ್ ಬೈ ಮಾಡ್ಬೇಕು. ಈಗ ಅಂದ್ರೆ ಈ 10,000 ಅಲ್ಲಿ 500 ನಾರ್ಮಲ್ ಲಾಸ್ ಯೂನಿಟ್ ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 9,500. ಹಾಗೇನೆ
ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 9.9789. ಸೊ ಈ ವರ್ಕಿಂಗ್ ನೋಟ್ ನಿಮ್ಗೆ ಏನು ಅವಶ್ಯಕತೆ ಇಲ್ಲ, ನಾನು ಡೀಟೇಲ್ಸ್ ಆಗಿ ತಿಳಿಸೋದಕ್ಕೋಸ್ಕರ ಅಷ್ಟೇ ಮಾಡಿದೀನಿ. ನೀವೇನ್ ಮಾಡಿ ಕ್ಯಾಲ್ಕುಲೇಟರ್ ನಲ್ಲಿ ಡೆಬಿಟ್ ಸೈಡ್ ಇರೋ ಎಷ್ಟು ಅಮೌಂಟ್ ಇರುತ್ತೆ ಇಷ್ಟೊಂದು ಟೋಟಲ್ ಮಾಡ್ಕೊಳ್ಳಿ, ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್ ಮಾಡ್ಕೊಳ್ಳಿ, ಅದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಮೇಲೆ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಯೂನಿಟ್ಸ್ ಮತ್ತು ಈ ಯೂನಿಟ್ಸ್ ನ ಮೈನಸ್ ಮಾಡಿ ಅದನ್ನ ಡಿವೈಡೆಡ್ ಬೈ ಮಾಡ್ಕೊಳ್ಳಿ. ಅಂದ್ರೆ ಇದಿಷ್ಟು ಟೋಟಲ್ ಮಾಡಿ ಈ ನಾರ್ಮಲ್ ಲಾಸ್ ನ ಮೈನಸ್ ಮಾಡಿದಾಗ ಎಷ್ಟು ಬಂದಿದೆ ಅಂದ್ರೆ 94,800 ಬಂದಿದೆ. ಡಿವೈಡೆಡ್ ಬೈ 9,500 ಯೂನಿಟ್ ಹೆಂಗಂದ್ರೆ 10,000 ಯೂನಿಟ್ಸ್ ಮೈನಸ್ 500 ಯೂನಿಟ್ಸ್ ಮಾಡಿದಾಗ 9,500 ಬಂದಿದೆ. ಡಿವೈಡೆಡ್ ಬೈ ಮಾಡ್ಕೊಂಡಾಗ 9.9789 ಬಂದಿದೆ. ಸೊ ಇದನ್ನ 300 ಯೂನಿಟ್ ಗೆ ಮಲ್ಟಿಪಲ್ ಮಾಡಬೇಕು, ಇದನ್ನ 9,200 ಯೂನಿಟ್ ಗೂ ಮಲ್ಟಿಪಲ್ ಮಾಡಬೇಕು. ಸೊ ಆಗ ಟೋಟಲ್ ಎರಡು ಕಡೆ ಟ್ಯಾಲಿ ಆಗ್ಬೇಕು. ಈ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.